ಸೊ ಈಗ ಫುಲ್ ಬ್ಯುಸಿ ಆಗಿರೋದ್ರಿಂದ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀರಾ ಸರ್? ಅಂದರೆ ತೆಲುಗು, ಈ ಕಡೆ ಕನ್ನಡ, ಸೀರಿಯಲ್ಗಳು, ಸಿನಿಮಾಗಳು. ಇಲ್ಲ ಮುಂಚೆನೇ ಗೊತ್ತಿರುತ್ತೆ, ಅಂದರೆ ಸ್ಕೆಡ್ಯೂಲ್ ವೈಸ್ ಮಾಡ್ತೀವಿ. ಇದೊಂದು 6 ದಿನ 7 ದಿನ ಶೂಟ್ ಒಂದು ವಾರ ಸ್ಟ್ರೆಚ್ ಮಾಡಿದ್ರೆ ನೆಕ್ಸ್ಟು ಅದನ್ನು ಮಾಡಲ್ಲ, ಯಾಕಂದರೆ ನಾವು ನೆಕ್ಸ್ಟ್ ಸ್ಕೆಡ್ಯೂಲ್ಗಳನ್ನು ಹಾಕೋತೀವಿ. ಈ ಗ್ಯಾಪಲ್ಲಿ ಸೀರಿಯಲ್ಸ್ಗಳು 3 ಸೀರಿಯಲ್ ಮಾಡ್ತಾ ಇದ್ದೆ. ಒಂದು ಸೀರಿಯಲ್ ವೈಂಡಪ್ ಆಯ್ತು ಈಗ ಉದಿಯೋದು, ಸದ್ಯಕ್ಕೆ 2 ನಡೀತಾ ಇದೆ. ಸಿನಿಮಾ ಕೆಲಸಗಳನ್ನ ಶಾರದೆ ಆ್ಯಂಡ್ ಭಾಗ್ಯಲಕ್ಷ್ಮಿ. ನನಗೇನು ಆ ಡೇಟ್ಸ್ ಮ್ಯಾನೇಜ್ಮೆಂಟ್ ಏನು ನಂಗೆ ಅಂತ ಏನು ಕಷ್ಟ ಅಂತ ಅನ್ಸಲ್ಲ, ಯಾಕೆಂದ್ರೆ ಮುಂಚೆನೇ ಯಾರು ಅದೇ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಥರ ಯಾರು ಮುಂಚೆನೇ ಡೇಟ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ನಮ್ಮ ಪ್ರಯಾರಿಟಿನ ಕೊಡ್ತೀವಿ. ತುಂಬ ಜನ ಹೇಳ್ತಾರೆ ನನಗೆ ನೀವು ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ. ಕೆಲಸಕ್ಕೆ ಕೊಡ್ತೀನಿ ನಾನು, ನೀವು ಫಸ್ಟ್ ಬಂದರೆ ನಿಮ್ಗೆ ಕೊಡ್ತೀನಿ ತೊಗೊಳ್ಳಿ, ಆ ಥರ. ಸೊ ಹಾಗಾಗಿ ಕಷ್ಟ ಏನು ಆಗಿಲ್ಲ. ಈಗ ಸಾಕಷ್ಟು ಕಡೆ ನಾವು ಕೇಳಿದ್ದೀವಿ ಸರ್, ಅಂದರೆ ಈ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಿಂದ ಬಂದವರು ಬಿಗ್ ಸ್ಕ್ರೀನಲ್ಲಿ ಬೆಳೆಯೋದಕ್ಕೆ ತುಂಬ ಜನ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಕೇಳಿರ್ತೀವಿ. ಅಂದರೆ ಆಪರ್ಚುನಿಟಿ ಹುಡ್ಕೊಂಡು ಹೋದಾಗ ಎಷ್ಟೊಂದು ಜನ ಅವಮಾನ ಮಾಡಿ ಕಳಿಸಿರೋದು ಇದೆ. ಒಂದಷ್ಟು ಜನ ಅವ್ರವ್ರ ಸ್ಟೋರೀಸ್ನ ಹೇಳ್ಕೊಂಡಿರೋದು ಕೇಳಿರ್ತೀವಿ. ನಿಮ್ಮ ಲೈಫಲ್ಲಿ ಆ ಥರ ಏನಾದ್ರು ನಡೆದಿದೆಯಾ? ಇಲ್ಲ, ಅಪಾರ್ಚುನಿಟಿ ಹುಡ್ಕೊಂಡು ಹೋದಾಗ ನನಗೆ ಅವಮಾನ ಆಗಿದ್ದು ಯಾವುದೂ ಇಲ್ಲ. ಯಾಕೆಂದರೆ ಅಂಥವ್ರ ಹತ್ರ ನಾನು ಹೋಗಿಲ್ಲ. ಬಿಕಾಸ್ ನಾನು ಗಾಂಧಿನಗರ ಕಾಲೇ ಇಟ್ಟಿಲ್ಲ. ಚಾನ್ಸ್ ಹುಡ್ಕೊಂಡು ಗಾಂಧಿನಗರಕ್ಕೆ ಕಾಲೇ ಇಟ್ಟಿಲ್ಲ. ತುಂಬ ಜನ ಹೇಳ್ಬೋದು, ಅಂದರೆ ಇನ್ಫ್ಲೂಯೆನ್ಸ್ ಆಗಿ ನಾನು ಗಾಂಧಿನಗರದಲ್ಲೇ 2 ದಿನ ಮಲಗಿದ್ದೆ, ಆಫೀಸ್ ಮುಂದೆ ಮಲಗಿದ್ದೆ, ಕೂತಿದ್ದೆ, ಅದು ಆಗಿರಲೂಬಹುದು, ಹೇಳೋಕ್ಕಾಗಲ್ಲ. ಬಟ್ ನನಗೆ ಯಾವುದೇ ರೀತಿಯ ಅನುಭವ ಇಲ್ಲವೇ ಇಲ್ಲ, ಯಾಕೆಂದರೆ ನಾನು ಗಾಂಧಿನಗರ ಹುಡುಗ ಅಲ್ಲ, ನನ್ನ ಪಕ್ಕ ರಾಜರಾಜೇಶ್ವರ ನಗರ ನಾಗರಬಾವಿ ಹುಡುಗ. ಸೊ ಹಾಗಾಗಿ ಅಂದರೆ ರೈಟ್ ವೇದಲ್ಲಿ ನಾನು ಚಾನ್ಸ್ಗಳನ್ನು ಹುಡ್ಕೊಂಡು ಹೋಗಿದ್ದೆ. ಬಟ್ ಒಂದಂತೂ ನಾನು ಹೇಳಬಲ್ಲೆ, ಬಾಲಾಜಿ ಫೋಟೋ ಸ್ಟುಡಿಯೋ ಫಸ್ಟ್ ಲುಕ್ ರಿವೀಲ್ ಆಗೋ ಟೈಮಲ್ಲಿ ಒಬ್ಬರಿಂದ ಅವಮಾನ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಒಬ್ಬ ಪರ್ಸನ್ನು, ತುಂಬ ದೊಡ್ಡ ಸ್ಟಾರು, ಅವರಿಂದ ಸಡನ್ನಾಗಿ ಒಂದಿನ ಹಿಂಗಾಯಿತು. ಅದು ಯಾರು ಎತ್ತ ನಾನು ಹೇಳಲ್ಲ, ಅದು ಹೇಳಬಾರ್ದು, ಆ ಶೋ ಅಲ್ಲ ಇದು, ಆ ಪ್ಲ್ಯಾಟ್ಫಾರ್ಮ್ ಅಲ್ಲ ಇದು. ಬಟ್ ತುಂಬ ಪಾಠ ಕಲಿತೆ ನಾನು. ಅಂದರೆ ಒಂದು ಸಿನಿಮಾ ನನಗೆ ಇಂಡಸ್ಟ್ರಿಯ ಒಂದು ಹಲವಾರು ಮುಖಗಳನ್ನು ನನಗೆ ಪರಿಚಯ ಮಾಡಿಕೊಡ್ತು. ಯಾರನ್ನ ಹಿಡಿಬೇಕು, ಯಾರನ್ನ ಹಿಡಿಬಾರ್ದು, ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಮಾತಾಡಿಸ್ಬಾರ್ದು, ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ನಮ್ಮ ಕೆಲಸ ಟೈಮಲ್ಲಿ ಅವ್ರು ಸಿಗಲ್ಲ, ಅವ್ರ ಕೆಲಸ ಟೈಮಲ್ಲಿ ನಾವು ಸಿಗಬೇಕು. ಈ ಥರದ್ದೆಲ್ಲ ಹಲವಾರು ಮುಖಗಳು ನನಗೆ ಪರಿಚಯ ಆಯಿತು. ಅದೇ ಯೂಶ್ವಲಿ ನಾನು ಹೇಳೋದು, ಒಂದು ಸಿನಿಮಾ ಮಾಡಿ, ಸುಮ್ಮನೆ ಏನಾಯಿತು ಹೇಗಾಗತ್ತೆ ಏನಲ್ಲಿ ಕೇಳೋಕ್ಕೆ ಹೋಗಬೇಡಿ, ಮಾಡಿದ್ಮೇಲೆ ನಿಮಗೆ ಅದರ ಮುಖಗಳು ಗೊತ್ತಾಗತ್ತೆ. ಸೊ ಆವಾಗ ಆಗೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದನ್ನು ನೀವು ಅವಮಾನ ಆದರೂ ತೊಗೋಬೋದು, ಅಥವಾ ಇಲ್ಲ ನನಗೇನೋ ಕಲಿತೆ ಅಂತನಾದ್ರು ತೊಗೋಬೋದು, ಚಾಲೆಂಜ್ ಆದರೂ ತೊಗೋಬೋದು. ಬಟ್ ಸಿನಿಮಾ ಅಥವಾ ಸೀರಿಯಲಿಗೆ ಬರೋಕ್ಕಿಂತ ಮುಂಚೆ ಅವಮಾನ ಅಂತಂದ್ರೆ ಏನಿಲ್ಲ. ನಾನು ಇದ್ದಿದ್ದ ರೀತಿನ ಕೆಲವೊಬ್ಬರು ಕಾಮಿಡಿಯಾಗಿ ಮಾಡಿದರು. ಅಂದರೆ ನಾನು ತುಂಬ ಸಣ್ಣ ಇದ್ದೆ, ಬಿಕಾಸ್ ನಾನು ಡ್ಯಾನ್ಸರ್ ಆಗಿದಾಗ ಇದೆಲ್ಲ ನನಗೆ ತುಂಬ ದಪ್ಪ ಇರಲಿಲ್ಲ, ಚೀಕ್ಸ್ ದಪ್ಪ ಇಲ್ದಿರು, ಗಡ್ಡ ಬೆಳೀತಿರಲಿಲ್ಲ. ಇವನ್ನ ಹಾಕ್ಕೊಂಡು ಎಲ್ಲೋ ಸೀರಿಯಲ್ ಮಾಡೋಕ್ಕಾಗುತ್ತೆ. ನನ್ನ ಮುಂದೆ ಫೋಟೋ ತೊಗೊಂಡು ಕೆಳಗಡೆ ಆಯ್ತಪ್ಪ ನೋಡೋಣ ಅಂದ್ಬಿಟ್ಟು ಹಿಂಗೆ ಬಿಸಾಕ್ದವ್ರು ಇದ್ದಾರೆ. ಈ ಥರ ಅವಮಾನಗಳು ಪ್ರತಿಯೊಬ್ಬರು ಲೈಫಲ್ಲೂ ಆಗುತ್ತೆ. ತಿಂಡಿ ಕೊಡೋಕ್ಕೆ ಹೋದಾಗ ಒಂದೇ ಇಡ್ಲಿ ಹಾಕೋದು, ಇನ್ನೊಂದು ಕೇಳಿದ್ರು ಕೊಡಲ್ಲ ಅನ್ನೋದು, ಈ ಥರ ಸಣ್ಣ ಪುಟ್ಟ ಹಾಗೆ ಆಗುತ್ತೆ. ಬಟ್ ಅದನ್ನೇ ಹೈಲೈಟ್ ಮಾಡಬೇಕು ಅಂತ ಏನಿಲ್ಲ. ಪ್ರಾಬಬ್ಲಿ ಅದು ಕಾರ್ಪೊರೇಟ್ ಲೈಫಲ್ಲೂ ಆಗುತ್ತೆ. ಸೊ ಒಂದು ಆ್ಯಕ್ಟರ್, ಈಗ ತುಂಬ ಜನ ಹೇಳ್ತಾರೆ ನಾವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಸ್ಟ್ರಗ್ಲಿಂಗ್ ಡೇಸ್ ಹಂಗಿತ್ತು ಹಿಂಗಿತ್ತು, ಒಂಥರ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಿದರು ನಮ್ಮನ್ನು, ಈ ಥರದ್ದೆಲ್ಲ ಹೇಳ್ತಿರ್ತಾರೆ ಸರ್. ಅಂದರೆ ಅದು ನಿಜಕ್ಕೂ ನಮ್ಮ ಇಂಡಸ್ಟ್ರಿಯಲ್ಲಿ ಅಷ್ಟು ಕೆಟ್ಟ ಜನ ಇದ್ದಾರಾ ಅಂತ ಅನ್ಸುತ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಿ. ಈಗ ಸಾಕಷ್ಟು ಜನ ಹೇಳ್ತಾರೆ ನಾವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮನ್ನ ತುಂಬ ಕೆಟ್ಟದಾಗಿ ನಡ್ಸ್ಕೊಂಡಿದ್ರು, ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು, ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ಅದನ್ನೇ ಸ್ಟ್ರಗಲ್ಲು ಅನ್ನೋದು. ನಾನು ಅದೇ ಹೇಳೋದು. ಈಗ ನೀವು ತುಂಬ ರೈಟ್ ವೇದಲ್ಲಿ ಬರ್ತಾ ಇದ್ದೀರಾ, ಅಥವಾ ರೈಟ್ ಪರ್ಸನ್ ಜೊತೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಸ್ಟ್ರಗಲ್ ಜೊತೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೋತೀರಾ, ಅಥವಾ ನಿಮ್ಗೊಬ್ಬ ಗುರು ಅಂತ ಸಿಗ್ಬೋದು. ನಿಮ್ಮನ್ನು ನಡೆಸ್ಕೊಳ್ಳೋನೇ ಕೆಟ್ಟವನು ಅಂತಂದಾಗ ನೀವು ಸ್ಟ್ರಗಲ್ ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ? ಅಂದರೆ ನೀವು ರೈಟ್ ವೇದಲ್ಲಿ ಬರ್ತಾ ಇಲ್ಲ ಅಂತ ಅರ್ಥ. ಈಗ ಯಾರೋ ಒಬ್ಬನಿಂದ ನಿಮ್ಗೆ ಆ ಥರ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂದರೆ ಹಿಂದೆ ಬಂದುಬಿಡಿ, ಯಾಕೆ ಕಂಟಿನ್ಯೂ ಮಾಡ್ತೀರಾ ಜರ್ನಿನ? ಈಗ ನೀವು ನನಗೆ ಕೆಟ್ಟವರು ಅಂತ ಅನ್ಸಿದ್ರೆ ಪ್ರಾಬಬ್ಲಿ ಓಕೆ ಮೇಡಮ್ ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ಹೊರಟ್ಬಿಡ್ಬೇಕು. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನೇನಾಗುತ್ತೆ? ಅಥವಾ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದಾಗ ಕೆಟ್ಟ ಎಕ್ಸ್ಪೀರಿಯನ್ಸ್ ಆದರೆ ನೀವು ಯಾಕೆ ಕಂಟಿನ್ಯೂ ಮಾಡ್ತೀರಾ? ಕಟ್ ಮಾಡಬೇಕಲ್ವಾ? ಕೆಲವೊಬ್ರಿಗೇನು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಇರುತ್ತೆ. ಹೌದು. ಈಗ ಕಾಸ್ಟಿಂಗ್ ಕೌಚ್ ತುಂಬ ಟ್ರೆಂಡ್ ಆಯಿತು ಇತ್ತೀಚಿನ ದಿನಗಳಲ್ಲಿ. ಅಂದರೆ
ಯಾರು ನೋಡಿದ್ರು ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಯಾವ ಥರ ಸಿಚುಯೇಷನ್ ಅನ್ಸುತ್ತೆ ಅಂದರೆ ಇದು ಕಂಪ್ಲೀಟ್ ಡ್ರಾಮಾನ ಅಥವಾ ರಿಯಲ್ಲಾ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ದಿನಗಳ ಕಾಲ ಸೈಲೆಂಟ್ ಆಗಿರ್ತಾರೆ, ಸಡನ್ನಾಗಿ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಯಾರು ಕೊಡೋದು? ಯಾರಾದರೂ ಆಗಿರ್ಬೋದು. ಯಾರು ಕೊಡೋದು ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ಸರಿ, ಈಗ ಯಾರೋ ಒಬ್ಬ ಕೆಟ್ಟದಾಗ ಮೆಸೇಜ್ ಮಾಡ್ತಾನೆ ಅಥವಾ ಮಾಡ್ತಾಳೆ ಅಂತಲೇ ಇಟ್ಕೊಳ್ಳಿ, ಅದಕ್ಕೆ ರಿಯಾಕ್ಟ್ ಆಗೋರು ಕೂಡ ಹಾಗೆ ಇರಬೇಕಲ್ವಾ? ಹೌದು. ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು? ಯಾರೋ ಒಬ್ಬ ಆಫರ್ ಮಾಡಿದ ತಕ್ಷಣ ನನಗೆ ಇಷ್ಟ ಇಲ್ಲ ಅಂತಂದರೆ ಕಾಸ್ಟಿಂಗ್ ಕೌಚ್ ಹೇಗಾಗುತ್ತೆ? ನಾನು ಒಂದೇ ಹೇಳೋದು, ಯಾರು ಆ ಥರ ಕಳಿಸಿರ್ತಾರೋ ಈ ಕಡೆಯಿಂದನೂ ಕೂಡ ಅದೇ ಥರ ರೆಸ್ಪಾನ್ಸ್ ಹೋದರೆ ಮಾತ್ರ ಅಲ್ವಾ ಕಾಸ್ಟಿಂಗ್ ಕೌಚ್ ಅಂತ ಆಗೋದು. ಮಾಡೋಕ್ಕಾಗಲ್ಲ ಗುರು, ಏನು ಮಾಡ್ತೀಯಾ? ಬೇಕಾಗಿಲ್ಲ, ನಂಗೆ ಚಾನ್ಸ್ ಬೇಕಾಗಿಲ್ಲ, ನಾನು ಇಂಥದ್ದಿದ್ರೆ ನಾನು ಮಾಡಲ್ಲ. ಡೇರ್ ಆಗಿರಲಿ ಮಾಡೋರು, ಅವಾಗ ಅವರು ಕಮ್ಮಿ ಮಾಡ್ತಾರೆ. ಓ ಓಕೆ, ಅದು ನಂಗೆ ಈಗಲೂ ಅರ್ಥ ಆಗಲ್ಲ. ಎಷ್ಟೋ ಜನ ಇಂಡಸ್ಟ್ರಿ ಅವ್ರನ್ನೇ ಕಾಸ್ಟಿಂಗ್ ಕೋಚ್ ಯಾಕೆ ಮಾಡ್ತಾರೆ? ಮೊನ್ನೆ ಯಾವುದೋ ಸ್ಟಿಂಗ್ ಆಪ್ರೇಷನ್ ಅಂತ ಮಾಡಿದ್ದು ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೆ. ಆ ಸ್ಟಿಂಗ್ ಆಪ್ರೇಷನಲ್ಲಿ ಮಾತಾಡಿದವರು ನಾನು ತುಂಬ ಹತ್ತಿರದಿಂದ ಬಲ್ಲವನು. ನನಗೆ ಶಾಕ್ ಆಯಿತು, ಶಿಟ್ ಹೌದಾ ಅಂತ. ಅಂದರೆ ಅಲ್ಲಿಂದ ರೆಸ್ಪಾನ್ಸ್ ಬರ್ತಿದೆ ಅಂತ ತಾನೇ, ಹೌದು. ಅದು ಕಮ್ಮಿ ಆಗಬೇಕು. ತುಂಬ ಜನ ಏನು ಮಾಡ್ತಾರೆ, ನನಗೆ ಅವಕಾಶ ಇಲ್ಲ, ನಾನು ಏನು ಮಾಡಿದ್ರು ಈಗ ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಕೊಂಡಾಗ, ಈ ಥರ ತೋರಿಸ್ಕೊಂಡಾಗ ಸಂಖ್ಯೆಗಳು ಬೆಳೀತವೆ ಅಪ್ರೋಚ್ ಅವರು. ಸೊ ಇಲ್ಲಿ ಅಪ್ರೋಚ್ ಮಾಡಿದಾಗ ನೀವು ಸ್ಟಾಪ್ ಮಾಡಬೇಕು, ಅದಕ್ಕೆ ಎಂಕರೇಜ್ ಮಾಡಬಾರ್ದು. ಖಂಡಿತ ಅಂಥವ್ರು ಇರೋದ್ರಿಂದನೇ ಅಲ್ವಾ ಜಾಸ್ತಿ ಆಗೋದು. ಕಾಸ್ಟಿಂಗ್ ಕೌಚ್ ಹೇಗಾಗುತ್ತೆ? ನನಗೆ ಏನು ಕೊಟ್ಟರು ನಾನು ಮಾಡ್ತೀನಿ, ನನಗೆ ಏನೇ ಇದ್ದರೂ ಸಹಿಸ್ಕೋತೀನಿ, ನಾನು ರೆಡಿ ಇದ್ದೀನಿ ಅನ್ನೋರಿಗೆ ಕಾಸ್ಟಿಂಗ್ ಕೌಚ್ ಆಗಿರುತ್ತೆ. ಕೆಲವೊಬ್ಬರು ನಿಜವಾಗ್ಲೂ ಅದನ್ನು ಅನುಭವಿಸಿದವ್ರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅಂದರೆ ಟಾರ್ಚರ್ ಅಂತ ಅನುಭವಿಸಿದವ್ರು ಇರಬಹುದು, ಇಲ್ಲ ಅಂತ ಹೇಳಲ್ಲ. ಅದಂದರೆ ನಾನು ಮಿಸ್ಟೇಕ್ ಮಾಡ್ಕೋಬೇಡಿ, ನಾನು ಅವ್ರಿಗೆ ಆಗೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದವ್ರದ್ದು ನನಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ, ಆ ರೆಸ್ಪೆಕ್ಟ್ ನಾನು ಮಾಡ್ತೀನಿ. ಬಟ್ ತುಂಬ ಜನ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡವರು ಇದ್ದಾರೆ. ಈ ಥರ ಮೀಡಿಯಾ ಮುಂದೆ ಹೇಳ್ಕೊಳಕ್ಕಾದ್ರೂ ನಾನು ಹೇಳೋಣ, ಅಟೆನ್ಷನ್ ಗ್ರ್ಯಾಬ್ ಮಾಡೋಣ ಅನ್ನೋ ಥರನೂ ಕೆಲವೊಬ್ಬರು ಮಾಡಿರಬಹುದು. ಸೊ ಹಾಗಾಗಿ ಅದು 50-50, ಎಲ್ಲ 100% ಒಬ್ಬರಿಂದನೇ ಆಗೋಕ್ಕೆ ಸಾಧ್ಯನೇ ಇಲ್ಲ.